ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೆರೆ ಅರುಣ್ ಯೂಟ್ಯೂಬ್ ಚಾನಲ್. ನಿನ್ನೆ ಒಂದು ವಿಡಿಯೋ ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲಿ. ನಿಜವಾಗ್ಲೂ ಒಳ್ಳೆ ಮೆಸೇಜ್ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ. ಒಂದು ಸೆಕೆಂಡ್ ಏನಾರು ಅವರು ಮೈ ಮರೆತು ಡ್ಯೂಟಿ ಮಾಡ್ಬೇಕಾದ್ರೆ ಅವ್ರದ್ದು ತಪ್ಪಿಲ್ಲ ಆದ್ರೂ ಕೂಡ ಜೀವನ ಕಳೆದುಕೊಳ್ತಕ್ಕಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆ ವಿಡಿಯೋನೇ. ನಿಜವಾಗ್ಲೂ ಆ ವಿಡಿಯೋ ನೋಡ್ಕೊಂಡು ಬನ್ನಿ, ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ ಸ್ನೇಹಿತರೆ. 2356. मैडम 110. It's like that. You handle it. मम मैंने डैडी जज मेडिसिन है, प्लीज सर्व द फूड. I am certainly going to do it, my son. Guys, yesterday when I booked a Rapido from the pub and was coming home, that Rapido driver was touching me everywhere however he pleased. He saw that I wasn't conscious and was misbehaving with me. Even when I was vomiting, he came from behind and misbehaved with me. People like him should not be let off under any circumstances. Strict action must be taken and he should be put in. The boy was wrong, ma'am. Don't let him off. That girl should be punished. I saw that viral video. But do you know what really happened? She was completely drunk and swaying. My brother and I followed to see what was happening there. The poor guy was holding her hand and carefully driving her away. But she was vomiting in the middle of the road. When he went to offer her water, she behaved rudely with him. Nevertheless, he endured all that and carefully took her home and dropped her off. ನೋಡಿದ್ರಲ್ಲ ಸ್ನೇಹಿತರೆ, ವಿಡಿಯೋನ ಆಲ್ಮೋಸ್ಟ್ ತುಂಬ ಜನ ವಾಚ್ ಮಾಡಿರ್ತಾರೆ ಅಂದ್ಕೊಂತೀನಿ. ನೋಡಿಲ್ದಿರೋರು ಕೂಡ ನೋಡಿ ಈ ವಿಡಿಯೋನ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಹರಿದಾಡ್ತಿದೆ, ತುಂಬ ವೈರಲ್ ಆಗಿದೆ ವಿಡಿಯೋ. ಏನಿಲ್ಲ, ಜಸ್ಟ್ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಬಿ ಕೇರ್ಫುಲ್, ಅಲರ್ಟ್ ಆಗಿರಿ ಅನ್ನೋ ಒಂದು ಸಂದೇಶ ಕೊಡೋಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿದ್ದಾರೆ. ನಿಜವಾಗ್ಲೂ ಅವ್ರಿಗೊಂದು ಹೆಡ್ಸಪ್ ಹೇಳಲೇಬೇಕು. ಹಾಗೆ ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇರೋ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನ ವಾಚ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಜಸ್ಟ್ ಇದು ಕಳೆದ ವಾರ ಒಂದು ಬೈಕ್ ಟ್ಯಾಕ್ಸಿ ಬಗ್ಗೆ ಕೆಟ್ಟದಾಗೆ ಮಾಡಿದ್ರು ಒಂದು ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ರು. ಒಬ್ಬರು ಆಟೋ ಡ್ರೈವರ್ಸ್ಗಳು ಗೊತ್ತಿರಬೇಕು, ಲೇಡೀಸ್ಗೆ ಮಿಸ್ಬಿಹೇವ್ ಮಾಡ್ತಾರೆ, ಇದರಿಂದ ಯಾರೋ ಆಟೋಕ್ಕೆ ಬನ್ನಿ, ಬೈಕ್ ಟ್ಯಾಕ್ಸ್ಗೆ ಯಾರು ಹೋಗಬೇಡಿ ಅನ್ನೋ ಒಂದು ಮೆಸೇಜು ಎಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸ್ ಸರಿ ಇಲ್ಲ ಅನ್ನೋ ಒಂದು ಮೆಸೇಜ್ ಕೊಟ್ಟು ವಿಡಿಯೋ ಮಾಡಿದರು. ಬಟ್ ಈ ವೀಕಲ್ಲಿ ಬೈಕ್ ಟ್ಯಾಕ್ಸಿ ರೈಡರ್ಸ್ ಎಷ್ಟು ಅಲರ್ಟ್ ಆಗಿರಬೇಕು, ಎಷ್ಟು ಸೇಫಾಗಿ ಡ್ಯೂಟಿ ಮಾಡಬೇಕು. ಒಂದು ಸೆಕೆಂಡ್ ನೀವು ಮೈ ಮಾರ್ತು ನಿಮ್ಮ ತಪ್ಪಿಲ್ಲ ಅಂದ್ರೂ ಕೂಡ ನಿಮ್ಮ ಪ್ರಾಣ ಕಳೆದುಕೊಳ್ತಕ್ಕಂಥ ಸಿಚುವೇಶನ್ಗೆ ಬಂದು ನಿಂತ್ಕೊಳುತ್ತೆ ಅನ್ನೋದು ಒಂದು ಗುಡ್ ಮೆಸೇಜ್ ಕೊಡೋಕ್ಕೋಸ್ಕರ ಒಂದು ವಿಡಿಯೋ ಮಾಡಿದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ಆಯಿತು ಈ ವಿಡಿಯೋ ನೋಡಿ. ಹೌದು, ಈ ಥರ ಘಟನೆ ಬೇಜಾನ್ ನಡೀತವೆ. ಎಷ್ಟೋ ಜನ ಮಿಸ್ಬಿಹೇವ್ ಅಂತ ಆಗಿದ್ದಾವೆ ಬೈಕ್ ಟ್ಯಾಕ್ಸಿಲಿ. ಬಟ್ ಕೆಲವರು ಇವರೇ ಬೇಕಂತ ಮಾಡಿದ್ದಾರೆ ರೈಡರು, ಕೆಲವು ಬೇಕಂತ ಆಗದೇ ಇದ್ರು ಕೂಡ ಈ ಥರ ಒಂದು ಸಿಚುವೇಶನ್ ಟೈಮಲ್ಲಿ ಆಗಿರೋದ್ರಿಂದವ. ಬಟ್ ಬೇರೆ ಆಪ್ಷನ್ನೇ ಇಲ್ಲ, ರೈಡರ್ಗಳು ತಲೆ ತಗ್ಗಿಸ್ಬೇಕಾಗತ್ತೆ. ಏಕೆಂದರೆ ಅವ್ರ ಪರ ಸಾಕ್ಷಿ ಇಲ್ಲ. ಒಂದು ಲೇಡೀಸ್ ಏನಾರ ನಮ್ಮ ಬಗ್ಗೆ ಮಿಸ್ಬಿಹೇವ್ ಆಯ್ತು ಅಂತ ಕಂಪ್ಲೇಂಟ್ ಕೊಟ್ಟರೆ ಅಲ್ಲಿ ಲೇಡೀಸ್ ಸ್ಟೇಟ್ಮೆಂಟೇ ತಗೊಂತಾರೆ ಹೊರತು ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ರೈಡರ್ಸ್ ಸ್ಟೇಟ್ಮೆಂಟ್ ತಗೊಳೋದೇ ಇಲ್ಲ. ಸರ್, ನಾವು ತಪ್ಪೇ ಮಾಡಿಲ್ಲ, ನಮಗೇನು ಗೊತ್ತಿಲ್ಲ, ಇದಕ್ಕೂ ನಮಗೆ ಸಂಬಂಧ ಇಲ್ಲ ಅಂದ್ರೂ ಕೊಡವ ನಿಮ್ಮನ್ನು ನಂಬಕ್ಕೆ ರೆಡಿ ಯಾರೂ ಇಲ್ಲ ಅಲ್ಲಿ. ಏಕೆಂದರೆ ಅಲ್ಲಿ ಜಾಸ್ತಿ ನಂಬೋದೇ ಹೆಣ್ಮಕ್ಳನ್ನ. ಹಂಗಾಗಿ ಈ ಒಂದು ವಿಚಾರದಲ್ಲಿ ತುಂಬ ಕೇರ್ಫುಲ್ಲಾಗಿರಬೇಕು ನಮ್ಮ ರೈಡರ್ಸ್ ಎಲ್ಲರೂ. ಅಲ್ಲೇನು ನಡೆದಿದ್ದ ಘಟನೆಯನ್ನು ಸುಮ್ಮನೆ ಜಸ್ಟ್ ಇವರೇ ಒಂದು ವಿಡಿಯೋ ಮಾಡಿ ಬಿಟ್ಟಿರೋದು. ಏಕೆಂದರೆ ಡ್ರಿಂಕ್ಸ್ ಮಾಡಿಬಿಟ್ಟು ಆ ಲೇಡಿ ಬರ್ತಾರೆ, ಲೇಡಿ ಬೇಕಂತಾನೆ ಅವ್ರ ಕಂಟ್ರೋಲ್ ಇರಲ್ಲ, ಕುತ್ಕೊಳಕ್ಕೆ ಅವ್ರ ಮೇಲೆ ಬೀಳ್ತಾ ಇರ್ತಾರೆ. ಅದನ್ನು ಬೇಕಂತಾನೆ ಅವ್ರು ವಿಡಿಯೋ ಮಾಡಿಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಬಿಡ್ತಾರೆ. ಈ ಥರ ಮಿಸ್ಬಿಹೇವ್ ಮಾಡಿದ್ರು ರೈಡರ್, ನನಗೆ ಮೇಲೆಲ್ಲ ಬಿದ್ದರು, ಕೈಯೆಲ್ಲ ಹಿಡ್ಕೊಂಡ್ರು, ಕಾಲು ಹಿಡ್ಕೊಂಡ್ರು ಅಂತ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿಬಿಡ್ತಾರೆ. ಇಮ್ಮಿಡಿಯೇಟ್ ಫುಲ್ ಸ್ಪ್ರೆಡ್ ಆಗಿಬಿಡುತ್ತೆ. ಎಲ್ಲರೂ ಕೂಡ ವಿಡಿಯೋ ನೋಡಿ ನಿಜ ಅಂತ ನಂಬಿಬಿಟ್ಟು ಎಲ್ಲ ಅವ್ರಿಗೆ ಹುಡುಗನಿಗೆ ಬೈತಾ ಇರ್ತಾರೆ. ಆ ಹುಡುಗ ಮಾನ ಮರ್ಯಾದೆ ಹೋಯ್ತಲ್ಲಪ್ಪ, ಹೆಂಗೆ ತಲೆ ಎತ್ಕೊಂಡು ಓಡಾಡೋದು, ಇನ್ನೇನು ಸೂಸೈಡ್ ಮಾಡ್ಕೋಬೇಕು ಅನ್ನೋ ಸ್ಟೇಜಲ್ಲಿ ಒಂದು ಮೆಸೇಜ್ ಬರುತ್ತೆ, ಅದರ ವಿಡಿಯೋ ಬಿಡ್ತಾರೆ. ಅವ್ರು ಹೋಗ್ತಕ್ಕಂಥ ಬೈಕಲ್ಲಿ ಇನ್ನೊಬ್ರು ವಿಡಿಯೋ ಮಾಡಿರ್ತಾರೆ, ಅಂದರೆ ಜಸ್ಟ್ ಅದಕ್ಕೆ ಮಾಡಿರೋದು. ಇಲ್ಲಿ ಹುಡುಗಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿ ಆ ಬೈಕ್ ಟ್ಯಾಕ್ಸಿ ರೈಡರ್ಸ್ ಮೇಲೆ ಬಿದ್ದು ಬೇಕಂತ ಅದನ್ನು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದಾರೆ. ಇದು ಮಿಸ್ಬಿಹೇವ್ ಆಗಿರೋದು ಹುಡುಗನ ಕಡೆಯಿಂದಲ್ಲ, ಹುಡುಗಿ ಕಡೆಯಿಂದ ಅಂತ ಒಂದು ಮೆಸೇಜ್ ಬರುತ್ತೆ. ಆ ಕ್ಷಣ ಹುಡುಗನ ಹೋಗಿರೋ ಪ್ರಾಣ ವಾಪಸ್ ಬರುತ್ತೆ. ನಿಜವಾಗ್ಲೂ ಒಳ್ಳೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ಎಷ್ಟೋ ಘಟನೆಗಳು ಆಗ್ತಾ ಇರ್ತವೆ. ಏಕೆಂದರೆ ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸ್ ತುಂಬ ಹುಷಾರಾಗಬೇಕು. ವೀಕೆಂಡ್ ಬಂದರೆ ಸಾಟರ್ಡೆ ಬಂದರೆ ಆಲ್ಮೋಸ್ಟ್ ಸಿಟಿ ಸೈಡು ತುಂಬ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿ ನೈಟಲ್ಲಿ ಬರ್ತಾರೆ. ಏಕೆಂದರೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿ ಅವ್ರಿಗೆ ಗಾಡಿ ಓಡಿಸೋಕ್ಕಾಗಲ್ಲ, ಅವ್ರಿಗೆ ಪರ್ಮಿಷನ್ ಇಲ್ಲ. ಹಿಡಿದ್ರೆ 10,000 ಫೈನ್ ಬೀಳುತ್ತೆ, ಗಾಡಿ ಸೀಸ್ ಆಗುತ್ತೆ, DL ಕ್ಯಾನ್ಸಲ್ ಆಗುತ್ತೆ ಪರ್ಮನೆಂಟಾಗಿ. ಇವೆಲ್ಲ ಪ್ರಾಬ್ಲಮ್ ಇರೋದ್ರಿಂದ ಏನು ಮಾಡ್ತಾರೆ, ಕೆಲವೊಂದು ಲೇಡೀಸ್ಗಳು ವೀಕೆಂಡಲ್ಲಿ ಜಾಸ್ತಿ ಪಾರ್ಟಿ ಮಾಡ್ತಾರೆ. ಅದು ನಾರ್ತ್ ಇಂಡಿಯನ್ಸ್ ಜಾಸ್ತಿನೇ. ನಮ್ಮ ಬೆಂಗಳೂರಲ್ಲಿ ನಾರ್ತ್ ಇಂಡಿಯನ್ಸ್ ಜಾಸ್ತಿ ಪಾರ್ಟಿ ಮಾಡ್ತಾರೆ, ಮಾಡಲಿ ತಪ್ಪಲ್ಲ, ಅದು ಅವ್ರ ಪರ್ಸ್ನಲ್ಲು. ಬಟ್ ಈ ಥರ ಪಾರ್ಟಿ ಜಾಸ್ತಿ ಆಗೋದ್ರಿಂದವ ಯಾವ್ಯಾವ ಏರಿಯಾ ಅಂದರೆ ಮೇಯ್ನು ಬ್ರಿಗೇಡ್ ರೋಡು, ಪ್ಯಾಲೇಸ್ ರೋಡು, MG ರೋಡು, ಕೋರಮಂಗಲ, HSR, ಈ ಥರ ಮೇಯ್ನ್ ಹೈಲೈಟ್ ರೋಡ್ಗಳಲ್ಲಿ ಪಾರ್ಟಿ ಪಬ್ಗಳು ಎಲ್ಲಿರ್ತಾವೋ ಅಲ್ಲಿ ಜಾಸ್ತಿ ಪಾರ್ಟಿ ನಡೆಯುತ್ತೆ. ನೈಟಲ್ಲಿ ಓವರ್ ನೈಟ್ ಮ್ಯಾಕ್ಸಿಮಮ್ 9-10 ಗಂಟೆ ಮೇಲೆ ಈ ಥರ ಬುಕ್ಕಿಂಗ್ ಬರ್ತವೆ.
ಕೆಲವೊಬ್ಬೊಬ್ರು ಬೈಕಲ್ಲೇ ಬುಕ್ ಮಾಡ್ಕೊಂಡು ಹೋಗ್ತಾರೆ, ಅದ್ರ ಬೇಗ ಹೋಗ್ಬಿಡ್ಬೋದು, ಏನಾದ್ರು ನಮ್ಗೆ ಹೆಚ್ಚು ಕಮ್ಮಿ ಆದ್ರೂ ಪಬ್ಲಿಕ್ಸ್ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ, ಏನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಬೈಕಲ್ಲೇ ಬುಕ್ ಮಾಡ್ಕೊಂಡು ಬರ್ತಾರೆ ಕೆಲವರು ಡ್ರಿಂಕ್ ಮಾಡಿರೋರು. ಇಂಥ ಟೈಮಲ್ಲಿ ಏನಾಗುತ್ತೆ, ಅವರು ಡ್ರಿಂಕ್ ಮಾಡಿ ನಿಮಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರಾಗ ಅವ್ರಿಗೆ ಪ್ರಾಬ್ಲಮ್ ಆಗಲ್ಲ, ನಿಮಗೆ ಆಗೋದು. ಅವ್ರು ನಿಮ್ಮ ಮೇಲೆ ಬೀಳಲಿಲ್ಲ, ಅವ್ರ ಗಾಡಿಯಿಂದ ಕೆಳಗಡೆ ಬೀಳಲಿ, ಮಿಸ್ ಆಗಿ ಬ್ಯಾಲೆನ್ಸ್ ಸಿಗ್ತಾನೆ ಇಟ್ಕೊಳಕ್ಕೆ ಏನು ಮಾಡ್ತಾರೆ, ಅವಾಗ ಬೈಕ್ ಟ್ಯಾಕ್ಸಿ ರೈಡರ್ಸ್ ಬೀಳಿಸ್ಬಿಟ್ರು, ಕರೆಕ್ಟಾಗಿ ಸೇಫಾಗಿ ಕರ್ಕೊಂಡು ಹೋಗಿಲ್ಲ, ಅವ್ರಿಗೆ ಪ್ಯಾಸೆಂಜರ್ಗೆ ಕಾಲು ಮುರಿದೋಯ್ತು, ತಲೆನೇ ಹೊಡೆದೋಯ್ತು, ಪ್ರಾಣನೇ ಹೊರಟೋಯ್ತು ಅಷ್ಟೇ ಹೇಳೋದಲ್ಲಿ. ಅವ್ರು ಡ್ರಿಂಕ್ ಮಾಡಿಸಿದ್ದಾರೆ, ಅವ್ರು ಡ್ರಿಂಕ್ ಮಾಡ್ಕೊಂಬಂದಾರೆ, ಅವ್ರಿಗೆ ಕುತ್ಕೊಳಕ್ಕೆ ಬ್ಯಾಲೆನ್ಸ್ ಸಿಕ್ಕಿಲ್ಲ, ಹಂಗಾಗಿ ಬಿದ್ದೋಗಿದ್ದಾರೆ. ಅಲ್ಲಿ ಆ ಮ್ಯಾಟ್ರೇ ಬರೋದು ಮ್ಯಾಟ್ರ್ ಏನೋ, ನೀವು ಬೀಳಿಸಿದ್ರೆ ನೀವು ಆಕ್ಸಿಡೆಂಟ್ ಮಾಡಿದ್ರಿ. ಈ ಥರ ಘಟನೆ ಆಗಿದಾವೆ, ಈ ಥರಕ್ಕೆ ಎಷ್ಟೋ ಆಗಿದ್ದಾವೆ. ಕುಡಿದ್ಬಿಟ್ಟು ಅವ್ರ ಕಸ್ಟಮರ್ ಕುತ್ಕೊಂಡಾಗ ಅದನ್ನು ಬಿದ್ದು ಆಕ್ಸಿಡೆಂಟ್ ಆಗಿರೋ ಬೇಜಾನ್ ಇರ್ಬೋದು, ಬಟ್ ಅದು ಯಾವುದೋ ಮ್ಯಾಟ್ರ್ ತಗೊಳೋದಲ್ಲಿ ನೀವೇ ಬೀಳಿಸಿದಿರ ಅಂತ ಬರುತ್ತೆ. ಅದಕ್ಕೋಸ್ಕರ ವೀಕೆಂಡಲ್ಲಿ ಡ್ಯೂಟಿ ಮಾಡ್ತಕ್ಕಂಥ ಎಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸು ತುಂಬ ಹುಷಾರಾಗಿ ಮಾಡಬೇಕು. ಪಬ್ಗಳು ಬಾರ್ಗಳ ಹತ್ರ ಇರೋರು ಯಾರೆಲ್ಲ ಬರ್ತಾರೋ ಕಸ್ಟಮರ್ಗಳು ದಯವಿಟ್ಟು ಪಿಕಪ್ ಮಾಡಬೇಡಿ ಅವ್ರನ್ನ. ಯಾಕೆಂದ್ರೆ ಓವರಾಗಿ ಕುಡಿದಿರ್ತಾರೆ, ಅವ್ರಿಗೆ ಕುತ್ಕೊಳಕ್ಕೆ ಬ್ಯಾಲೆನ್ಸ್ ಕೂಡ ಇರಲ್ಲ. ಅಂಥನ್ನೆಲ್ಲ ಕರ್ಕೊಂಡು ಹೋಗ್ಬೇಕಾರೆ ಎಲ್ಲೋ ಒಂದು ಸತ್ತಿ ಎಗರಿ ಇಲ್ಲ ಒಂದು ಗುಂಡಿ ಇದ್ದಾಗ ಅವ್ರಿಗೆ ಹಿಡ್ಕೊಳಕ್ಕೆ ಬ್ಯಾಲೆನ್ಸ್ ಆಗದಲ್ಲಿ ಕೆಳಗಡೆ ಬಿದ್ದರೆ ಮುಗಿದೋಯ್ತು ನಿಮ್ಮ ಕತೆ, ನಿಮ್ಮ ಲೈಫೇ ಚಾಪ್ಟರ್ ಕ್ಲೋಸ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಎಷ್ಟೋ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ನೀವು ಓವರ್ ನೈಟ್ ಡ್ಯೂಟಿ ಮಾಡಬೇಡಿ ರೈಡರ್ಸ್ಗಳು. ಏನೋ ಒಂದು 20% ಎಕ್ಸ್ಟ್ರಾ ಕೊಡ್ತಾನೆ ಅಂತ ನೀವು ಓವರ್ ಟೈಮ್ ಮಾಡ್ತೀರಾ, ನಿಮ್ಮ ಜೀವಕ್ಕೆ ಕುತ್ತು ಬಂದರೆ ಏನು ಮಾಡ್ತೀರಾ? ₹100 ಸಂಪಾದನೆ ಕಮ್ಮಿ ಆಗಲಿ, ಡೇಯಲ್ಲಿ ಮಾಡಿಕೊಂಡು ಆರಾಮಾಗಿ ಸೇಫಾಗಿ ಮನೆಗೆ ಹೋಗಿ. ಓವರ್ ನೈಟ್ ಮಾಡ್ತೀರಾ, ಸೇಫಾಗಿ ಮಾಡಿ. ನಿಮ್ಮ ಏರಿಯಾದಲ್ಲಿ ಬಸ್ ಸ್ಟಾಪ್ಗಳಿಂದ ಕಸ್ಟಮರ್ ಪಿಕಪ್ ಮಾಡಿ, ಮನೆಗಳಿಂದ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿ, ಈ ಥರ ಒಂದು ಮೆಟ್ರೋ ಡ್ರಾಪ್ ಮಾಡಿ, ತೊಂದರೆ ಇಲ್ಲ. ಪಬ್ಬುಗಳು ಬಾರ್ಗಳು ಎಲ್ಲೆಲ್ಲಿ ರೆಸಾರ್ಟ್ಗಳು ಇವೆಲ್ಲ ಇರ್ತಾವಲ್ಲ, ಇಂಥ ಜಾಗದಲ್ಲಿ ಪಿಕಪ್ ಮಾಡ್ಬೇಕಾದ್ರೆ ಕೇರ್ಫುಲ್ಲಾಗಿ ಮಾಡಬೇಡಿ ಅಂತ ಹೇಳ್ತಿಲ್ಲ. ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿ ಬಂದಾರ ಇಲ್ವಾ ಒಂದು ಕಸ್ಟಮರ್ ಫೇಸ್ ನೋಡೋಕ್ಕೆ ನಿಮಗೆ ಗೊತ್ತಾಗ್ಬಿಡುತ್ತೆ ಇವ್ರು ಡ್ರಿಂಕ್ಸ್ ಮಾಡಿದ್ದಾರೆ ಇಲ್ವಾ ಅನ್ನೋದು. ಡ್ರಿಂಕ್ಸ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಬೈಕಿಗೆ ಹತ್ತಿಸ್ಲೇಬೇಡಿ. ಆಟೋ ಕ್ಯಾಬ್ ಆದರೆ ಬಿಡಿ ಪರವಾಗಿಲ್ಲ, ಸೀಟ್ ಇರುತ್ತೆ, ಒಳಗಡೆ ಆರಾಮಾಗಿ ಡೋರ್ ಕ್ಲೋಸ್ ಮಾಡ್ಕೊಂಡು ಕುತ್ಕೊಂತಾರೆ ಅನ್ಬೋದು. ಬಟ್ ಬೈಕಲ್ಲಿ ಹಂಗೆ ಆಗಲ್ಲ. ಅವ್ರಿಗೆ ಕುತ್ಕೊಳಕ್ಕೆ ಹಿಡ್ಕೊಳಕ್ಕೆ ಬ್ಯಾಲೆನ್ಸ್ ಸಿಕ್ಕಲ್ಲ, ಕುತ್ಕೊಳಕ್ಕಾಗಲ್ಲ. ಕಂಪಲ್ಸರಿ ತಲೆ ತಿರುಗ್ತಾ ಇರುತ್ತೆ, ಬಿದ್ದೋಗೇ ಹೋಗ್ಬಿಡ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಅವ್ರು ಮಾಡೋ ತಪ್ಪು ನಿಮ್ಮ ಮೇಲೆ ಹಾಕ್ತಾರೆ. ತುಂಬ ಹುಷಾರಾಗಿರ್ಬೇಕು. ಈ ಥರ ಘಟನೆಗಳು ಜಾಸ್ತಿ ಆಗ್ತವೆ ಬೆಂಗಳೂರಲ್ಲಿ. ಅದರಲ್ಲಿ ವೀಕೆಂಡಲ್ಲಿ ಸ್ಯಾಟರ್ಡೆ ಸಂಡೇ ಈ ನ್ಯೂ ಇಯರ್ ಪಾರ್ಟಿ ಏನಾದ್ರು ಹಾಲಿಡೇಸ್ ಫಂಕ್ಷನ್ಗಳು, ಇಂಥ ಟೈಮಲ್ಲಿ ಜಾಸ್ತಿ ಈ ಥರ ಪ್ರಾಬ್ಲಮ್ಸ್ ಆಗೋದು. ಡ್ರಿಂಕ್ ಆ್ಯಂಡ್ ಡ್ರೈವ್ ಬರೋದು, ಯಾರು ಅವ್ರ ಗಾಡಿ ತರೋಲ್ಲ, ಸ್ವಂತದ ಗಾಡಿ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಇವೆಲ್ಲ ಪ್ರಾಬ್ಲಮ್ ಆಗಬಾರ್ದು ಅಂದರೆ ಓವರ್ ನೈಟ್ ಮಾಡಬೇಡಿ, ಆದಷ್ಟು ಸೇಫಾಗಿ ಡ್ಯೂಟಿ ಮಾಡ್ಕೊಂಡು ಹೋಗಿ. ಒಂದು ಒಳ್ಳೆ ವಿಡಿಯೋ ಮಾಡಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ರೈಡರ್ಸ್ಗಳಿಗೆ. ಈ ವಿಡಿಯೋ ನೋಡ್ಯಾರ ನಮ್ಮ ರೈಡರ್ಸ್ ಬುದ್ಧಿ ಕಲಿತಾರೆ ಅಂದ್ಕೊತೀನಿ. ಯಾಕೆಂದರೆ ಓವರ್ ನೈಟ್ ಮಾಡಿ ತುಂಬ ಜನ ಮಾಡ್ತಾರೆ. ಓವರ್ ನೈಟು ಟ್ರಾಫಿಕ್ ಸಮಸ್ಯೆ ಇರಲ್ಲ, ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ, ಬೇಗ ಪಿಕಪ್ ಡ್ರಾಪ್ ಆಗುತ್ತೆ ಅಂತ ಒಂದು ಇಂಟೆನ್ಷನಿಂದ ತುಂಬ ಜನ ಓವರ್ ನೈಟ್ ಡ್ಯೂಟಿ ಮಾಡ್ತಾರೆ. ಅವರಿಗೆಲ್ಲ ಒಂದು ಒಳ್ಳೆ ಎಚ್ಚರಿಕೆ, ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಅವರು. ನಿಜವಾಗ್ಲೂ ಒಳ್ಳೆಯದೇನೆ. ಏಕೆಂದರೆ ನೈಟ್ ಮಾಡೋದ್ರಿಂದ ಎಷ್ಟು ಪ್ರಾಬ್ಲಮ್ ಆಗುತ್ತೆ. ಲೇಡೀಸ್ನ ಪಿಕಪ್ ಮಾಡೋದ್ರಿಂದ ಎಸ್ಪೆಷಲಿ ನೈಟಲ್ಲಿ ಬಾರ್ಗಳ ಹತ್ರ ಹೋಟೆಲ್ಗಳ ಹತ್ರ ಎಷ್ಟು ಪ್ರಾಬ್ಲಮ್ ಆಗುತ್ತೆ. ಇದರಿಂದ ನಿಮ್ಮ ಜೀವನೇ ಹೋಗ್ತಕ್ಕಂಥ ಸಿಚುವೇಶನ್ ಕೂಡ ಬಂದು ನಿಂತ್ಕೊಳುತ್ತೆ. ಸ್ಟೇಷನ್ನು, ಕೋರ್ಟು, ಕಚೇರಿ ಇವೆಲ್ಲ ಬೇಡ. ಅಂದರೆ ನೈಟ್ ಡ್ಯೂಟಿ ಮಾಡಬೇಡಿ. ಡ್ರಿಂಕ್ ಆ್ಯಂಡ್ ಡ್ರೈವರ್ನ ಯಾವುದೇ ಕಾರಣಕ್ಕೂ ಟೂ ವೀಲರ್ಗೆ ಹತ್ತಿಸ್ಬೇಡಿ. ಅವ್ರು ಏನೇ ಕಂಪ್ಲೇಂಟ್ ಮಾಡ್ತಾರ ಮಾಡಲಿ, ವಿತಿನ್ ಸೆಕೆಂಡ್ ನೀವು ಒಂದು ಕಂಪ್ಲೇಂಟ್ ರೈಸ್ ಮಾಡಿ. ಡ್ರಿಂಕ್ಸ್ ಮಾಡಿದರೆ ಕಸ್ಟಮರು ಯಾವುದೇ ಕಾರಣಕ್ಕೂ ಬೈಕಿಗೆ ಹಾಕಲ್ಲ ಅಂತ ಒಂದು ಕಂಪ್ನಿ ಕಂಪ್ಲೇಂಟ್ ಆಗಿದರೆ ಅವ್ರು ಪಕ್ಕ ಆಕ್ಷನ್ ತಗೊತಾರೆ. ಆ ಕಸ್ಟಮರ್ ಏನೇನು ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡೋದ್ರೂ ಏನೂ ನಡೆಯಲ್ಲ. ಏಕೆಂದರೆ ಪ್ರಾಬ್ಲಮ್ ಅವ್ರ ಕಡೆ ಇರೋದ್ರಿಂದ ನಿಮಗೇನು ಪ್ರಾಬ್ಲಮ್ ಆಗಲ್ಲ ನಿಮ್ಮ ಐಡಿಗೆ. ಆದಷ್ಟು ಕೇರ್ಫುಲ್ಲಾಗಿ ಡ್ಯೂಟಿ ಮಾಡಿ. ಈ ಥರ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ, ಇಂಥ ಜನಕ್ಕೂ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗಳು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.